ಮೈಸೂರಲ್ಲಿ ದರ್ಶನ್ ಅವರ ಆರಂಭದ ದಿನಗಳನ್ನು ನೋಡಿದ್ದಂಥವರು ಈಗ ಇಂಥದ್ದೊಂದು ಪ್ರಕರಣದಲ್ಲಿ ಜೈಲಲ್ಲಿ ನೋಡುವಂಥ ಪರಿಸ್ಥಿತಿ ಬಂತಲ್ಲ ಅಂತ ಬೇಸರದಲ್ಲಿರುವಂಥದ್ದು. ಆಪ್ತ ಗೆಳೆಯರು ಬರೋಬ್ಬರಿ 25 ವರ್ಷಗಳ ಸ್ನೇಹ ಒಡನಾಟ. ದರ್ಶನ್ ಅವರ ಪ್ರತಿ ಹಂತದಲ್ಲೂ ಕೂಡ ಜೊತೆಗಿದ್ದಂತಹ ಸ್ನೇಹಿತರು ಇತ್ತೀಚೆಗಷ್ಟೇ ಅಂತಂದರೆ ಜೈಲಿಗೆ ಹೋಗಿದ್ದರು. ದರ್ಶನ್ ಅವ್ರನ್ನ ಮಾತನಾಡಿಸ್ಕೊಂಡು ಬಂದಿದ್ದಾರೆ. ಒಂದು ಅರ್ಧ ಗಂಟೆಗಳ ಕಾಲ ಮಾತುಕತೆ ಮಾಡಿದ್ದಾರೆ. ಶಿವಕುಮಾರ್ ಅವ್ರನ್ನ ದರ್ಶನ್ ಅವರು ಪ್ರೀತಿಯಿಂದ ಕಾಡು ಅಂತ ಕರೀತಾ ಇದ್ರು. ಸೊ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ದರ್ಶನ್ ಅವ್ರನ್ನ ತುಂಬ ಆರಂಭದ ದಿನಗಳಿಂದ ನೋಡಿರೋರು. ಫಸ್ಟು ಮೈಸೂರಲ್ಲಿ ಇಟಿಕೆಗೂಡಲ್ಲಿ ಆರಂಭದ ದಿನದಲ್ಲಿ ನೋಡಿದ್ದಂಥ ದರ್ಶನ್ ಅವ್ರನ್ನ ಇವತ್ತು ಜೈಲಲ್ಲಿ ನೋಡಿ ಬಂದ್ರಿ. ಆ ಕ್ಷಣ ಹೆಂಗಿತ್ತು ಅಂತ? ಅವತ್ತು ನೋಡೋದಕ್ಕೆ ಇವತ್ತು ನೋಡೋದಕ್ಕೆ ತುಂಬ ಬೇಸರ ಆಗ್ತಿದೆ, ತುಂಬ ದುಃಖನೂ ಆಗ್ತಿದೆ. ಈ ಸ್ಥಿತಿ ನಂಗೆ ನೋಡೋಕ್ಕೂ ಇನ್ನೂ ಬದುಕಿದ್ದೀನ ಅಂತ ನನಗೆ ಅನ್ನಿಸ್ತಿದೆ. ಸ್ಥಿತಿ ಬರಬಾರ್ದಾಗಿತ್ತು ಯಾರಿಗೂ. ಏನೋ ಗ್ರಾಚಾರ ಬ್ಯಾಡ್ ಟೈಮ್ ಅನ್ಕೋಬೇಕು ಅಷ್ಟು. ಅದರಿಂದ ನಮಗೂ ತುಂಬ ನೋವಿದೆ. ಹೆಂಗಿದ್ದದ್ದು ಇದು ಹೆಂಗೆ ಇದಾಯ್ತಲ್ಲ ಅಂದ್ಬಿಟ್ಟು ನಮಗೂ ತುಂಬ ನೋವಲ್ಲಿದೆ ಸರ್. ಅಂದರೆ ಅವ್ರನ್ನ ಯಾವತ್ತೂ ಕೂಡ ಊಹಿಸಿರಲಿಲ್ಲ ನೀವು. ಸಿನಿಮಾಗಳಲ್ಲಿ ನೋಡ್ತೀರಿ, ಸಿನಿಮಾಗಳ ಪಾತ್ರಗಳಲ್ಲಿ ನೋಡಿರ್ಬೋದು. ಬಟ್ ದರ್ಶನ್ ಅವ್ರು ನೀವು ಕಂಡಂತೆ ಸರ್, ಅವ್ರ ವೈಯಕ್ತಿಕ ಬದುಕನ್ನು ನೋಡ್ದಂಗೆ ಹೇಗೆ ಕಂಡಿದ್ರು, ಹೆಂಗೆ ಅವ್ರ ಜರ್ನಿ ಶುರುವಾಯಿತು ಅನ್ನೋವಂಥದ್ದು? ಸೊ ಅವ್ರ ಜರ್ನಿ ತುಂಬ ಶ್ರಮಪಟ್ಟಿದ್ದಾರೆ. ತುಂಬ ಶ್ರಮಪಟ್ಟು ಈ ಲೆವೆಲ್ ಬರಬೇಕು ಅನ್ನೋಕ್ಕೆ ಅದರ ಎಫೆಕ್ಟ್ ಅವ್ರೊಬ್ರಿಗೆ ಗೊತ್ತು. ಅವ್ರಿಗೆ ಯಾರೂ ಬ್ಯಾಕ್ಗ್ರೌಂಡ್ ಇಲ್ಲ. ಅವ್ರು ಶ್ರಮಪಟ್ಟು ಎಲ್ಲರ ಮನೆಗೂ ಅಳ್ದು, ಎಲ್ಲರ ಚಪ್ಪಲಿ ಸಮಯ ಮಟ್ಟಿಗೆ ಅವ್ರ ತಾಯಿ ಅಮ್ಮಗ ಇಬ್ಬರು ಅಳ್ದು ಕಷ್ಟಪಟ್ಟು ಕಟ್ಟಿದಂಥ ಕೋಟೆ ಇದು. ಇವತ್ತು ಈ ಕೋಟೆ ಹಿಂಗಾಗಿದೆ. ನಾವು ಹಣೆ ಬರ ಅನ್ಕೋಬೇಕೋ ಇಲ್ಲ ಬ್ಯಾಡ್ ಟೈಮ್ ಅನ್ಕೋಬೇಕೋ ನಮಗೂ ಗೊತ್ತಾಗ್ತಾಯಿಲ್ಲ. ಈಗ ಫಸ್ಟು ದರ್ಶನ್ ಅವರು ಸಿನಿಮಾ ಬಗ್ಗೆ ಕನಸ್ಕೊಂಡಾಗ ನೀವು ಕೂಡ ಸಾಕಷ್ಟು ಸರಿ ಮಾತಾಡಿದ್ರಿ. ಅವರ ಯೋಚನೆಗಳೇನಿತ್ತು, ಆಲೋಚನೆಗಳೇನಿತ್ತು, ಇತ್ತೀಚೆಗೆ ಅವ್ರಿಗೆ ಒಂದು ಸ್ಟಾರ್ಡಮ್ ಬಂದಮೇಲೆ ಹೆಂಗೆ ಬದಲಾಯಿತು ಅನ್ನೋಂಥದ್ದು ಸರ್? ಅವಾಗ ಅವರು ಹೀರೋ ಆಗ್ಬೇಕನ್ನೋ ಮನಸ್ಸಲ್ಲಿ ಇತ್ತು. ಇಲ್ಲಂತ ಅವತ್ತಿಂದ ಹೀರೋ ಆಗಲೇಬೇಕು ಅನ್ನೋದು ಅಂತ ಶ್ರಮ ಪಟ್ಟಿದ್ರು, ಎಲ್ಲ ಮಾಡಿದರು. ಒಂದು ಪ್ರಭಾ ಟಾಕೀಸ್ ಮುಂದೆ ಆಕಸ್ಮಿಕ ಪಿಕ್ಚರ್ ರಿಲೀಸ್ ಆಗಿತ್ತು. ಆ ಕಟೌಟ್ ನೋಡ್ಬಿಟ್ಟು ನಂದು ಒಂದು ದಿವಸ ಈ ಥರ ಕಟೌಟ್ ಬರ್ತದೆ ಅನ್ನೋ ಒಂದು ಕಾನ್ಫಿಡೆಂಟಲ್ಲೂ ಇದ್ದರು. ನಂದು ಒಂದಿನ ಈ ಥರ ಕಟೌಟ್ ನಿಲ್ಲಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟು ಇದ್ದರು ಅವರು. ಅದರಿಂದ ಅವತ್ತಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಗಿ ಎಲ್ಲ ಥರನೂ ಶ್ರಮ ಪಟ್ಕೊಂಡು, ಎಲ್ಲರ ಮನೆ ಬಾಗಿಲು ಅಳ್ಕೊಂಡು ಚಾನ್ಸ್ಗೋಸ್ಕರ ಎಲ್ಲ ಥರ ಶ್ರಮಪಟ್ಟು ಅವ್ರ ತಾಯಿ ಇವರಿಬ್ಬರೂ ತುಂಬ ಶ್ರಮಪಟ್ಟು ಈ ಮಟ್ಟಿಗೆ ಬಂದಿದ್ದಾರೆ ಸರ್. ಸರ್, ಈಗ ನಿಮಗೆ ಅವರ ಒಡನಾಟ ಎಷ್ಟು ವರ್ಷದ್ದು? ಇಷ್ಟು ವರ್ಷದಲ್ಲಿ ದರ್ಶನ್ ಅವ್ರನ್ನ ಕಂಡಂಗೆ ನಿಮಗೆ ಹೇಗೆ ಅನ್ನಿಸ್ತಾ ಇದ್ದಾರೆ? ಹೇಗೆ ಆತ್ಮೀಯರಾಗಿದ್ದರು? ಹೇಗೆ ನಿಮಗೆ ಕ್ಲೋಸ್ ಆದರು ಅನ್ನೋಂಥದ್ದು? ಸರ್, ನಾನು ಏನಾರ ಹೇಳಿದ್ರು ಜನ ಏನು ಅನ್ಕೋಬೋದು, ಇವನೇನೋ ಫ್ರೆಂಡು ಮುಚ್ಕೋತಾನೆ ಅನ್ಕೋಬೋದು. ನಮಗೂ ಗೊತ್ತಿರೋಂಗೆ ದರ್ಶನ್ ಒಬ್ಬ ಹೇಳ್ಬೇಕು ಅಂದರೆ ಇನ್ನೋಸೆಂಟು. ಅವರು ಯಾವತ್ತೂ ಇನ್ನೊಬ್ರಿಗೋಸ್ಕರ ಇದಾಗಿರೋರು ಹೊರ್ತು ಸ್ವಂತ ವಿಷಯಕ್ಕೆ ಅವರು ಯಾವತ್ತೂ ಯಾರ್ದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ. ಸ್ವಂತ ವಿಷಯಕ್ಕೆ ಅವ್ರು ಯಾವತ್ತೂ ಇದ್ದಾರೆ. ಇನ್ನೊಬ್ರಿಗೆ ಯಾರೋ ಒಳ್ಳೇದಾಯ್ತು ಅಂತ ಯಾರೋ ಬಂದು ಏನೋ ಪ್ರಾಬ್ಲಮ್ಸ್ ಹೇಳ್ತಾರೆ, ನಮ್ಗೆ ಹಿಂಗಾಯ್ತು ಅಂತ ಆ ವಿಷಯಕ್ಕೆ ಹೋಗಿ ಇವರೆಲ್ಲರಿಗೂ ನಿಷ್ಠುರ ಆಗಿದ್ದಾರೆ ಹೊರ್ತು ಇವ್ರ ಸ್ವಂತ ವಿಷಯಕ್ಕೆ ಯಾವತ್ತೂ ನಿಷ್ಠುರ ಆಗಿಲ್ಲ ಯಾರಿಗೂ. ಈಗ ಈ ಥರದ್ದೇ ಘಟನೆಗಳು ಅಂದರೆ ತಮ್ಮ ವಿಚಾರಕ್ಕಲ್ಲ, ಬೇರೆ ಬೇರೆ ವಿಚಾರಕ್ಕೆ, ತಮ್ಮ ಸುತ್ತಮುತ್ತ ಇರೋವಂಥರ ವಿಚಾರಕ್ಕೆ ದರ್ಶನ್ ಅವರು ಗಲಾಟೆಗಳು ಮಾಡುವಂಥದ್ದು, ಜಗಳ ಮಾಡ್ಕೊಳ್ಳುವಂಥದ್ದು ಕೆಲವು ವಿಚಾರಗಳನ್ನು ಕೇಳಿರ್ತೀವಿ. ಇಂತಹ ಸಂದರ್ಭಗಳನ್ನು ಅವರು ನಿರ್ಧಾರ ಮಾಡುವಂಥದ್ದು, ಹ್ಯಾಂಡ್ಲ್ ಮಾಡುವಂಥದ್ದು ಮನಸ್ಥಿತಿ ಅವ್ರಿಗೆ ಯಾಕಿರಲಿಲ್ಲ? ಯಾಕಂದರೆ ತಾವು ಬರೀ ದೊಡ್ಡ ಸ್ಟಾರ್ ಆಗಿ ಅನ್ನುವಂಥ ರೀತಿಗಳು ಸರ್. ಸರ್, ಈಗ ಹೇಳೋರ ಮೇಲೆ ಡಿಪೆಂಡು. ಈಗ ಹೇಳೋರು, ಈಗ ಒಂದು ಘಟನೆ ಹೇಳ್ತೀನಿ ಕೇಳಿ. ಅವ್ರ ಕ್ಲಾಸ್ಮೇಟ್ ಒಂದು ಹುಡುಗಿ ಮದುವೆ ಆಗಿತ್ತು. ಅದೇನೋ ಮಾಮೂಲಿ ಫ್ಯಾಮಿಲಿ ಅಂದಮೇಲೆ ಮಾಮೂಲಿ ಡಿಸ್ಪ್ಯಾಚ್ ಆಯಿತು. ಆಗ ಇವರು ಹುಡುಗಿ ಏನೋ ಇವ್ರ ಬಂದು ಕಷ್ಟ ಹೇಳ್ಕೊತು. ಇವ್ರು ಮಾತಾಡಿ ಅದಕ್ಕೊಂದು ಪರಿಹಾರ ಕೊಡಿಸಿದ್ರು. ಅವನು ಪರಿಹಾರ ಕೊಡಿಸಿದ್ರು ಇವರು. ಅದು ಒಂದು ಸೆಟ್ಲ್ಮೆಂಟ್ ಆಯಿತು. ಅವನು ಯಾವನೋ ಅದು ದರ್ಶನ್ ಅವ್ರ ಫ್ರೆಂಡೇ ಅವನು. ಪಾಪ ಇವ್ರು ಮಾಡಿ ಸಹಾಯನ ಆ ಇಟ್ಲೇಜ್ ಅವ್ನು ತಗೊಂಡು ಪಾಪ ಹುಡುಗಿ ಇವತ್ತು ಅಮೌಂಟ್ ಹೋಗಿಲ್ಲ. ಅದು ದರ್ಶನ್ ವಿಷಯ ಗೊತ್ತೇ ಇಲ್ಲ. ಆಗ ರೀಸೆಂಟಾಗಿ ಆ ಹುಡುಗಿ ಬಂದು ಇವಾಗ ಹೇಳ್ತು, ಹಿಂಗೆ ನನ್ನ ದುಡ್ಡು ನೀವು ಕೊಡಿಸಿದ ದುಡ್ಡು ಅವ್ನು ಮಡಿಕೊಬಿಟ್ಟ ಅಂತ. ಈಗ ಅವರು ನಾ ಮಾತಾಡೋ ತಪ್ಪಾಯ್ತು ಅವ್ನು ಬೇರೆ ಮುಖಾಂತರ ಮಾಡಿರೋ ತಪ್ಪು. ಪಾಪ ಹುಡುಗಿ ಕಷ್ಟ ಅಂತ ಲೈಫೇ ಇದು ಮಾಡ್ಕೊಂಡಿದೆ. ಆ ದುಡ್ಡು ನೀವು ತಿನ್ಕೋತಿರಲ್ಲ ಅಂತ ಹೇಳ್ಬಿಟ್ಟು ಪಾಪ ಬೇರೆ ಕಡೆಯಿಂದ ಮಾತಾಡ್ಸಿದ್ರು. ಈಗ ಅವರು ಫ್ರೆಂಡಿಗೆ ಮಾತಾಡೋ ಸ್ಥಿತಿಲಿ ಇರಲಿಲ್ಲ. ಯಾಕಂದ್ರೆ ಅವನು ಫ್ರೆಂಡೇ. ಸುಮ್ಮನೆ ಫ್ರೆಂಡ್ಶಿಪ್ಪಲ್ಲಿ ನಾನು ಮಾತಾಡಿ ಎಷ್ಟು ಆಯ್ತೀವಿ ಅಂದ್ಬಿಟ್ಟು ಬೇರೆ ಮುಖಾಂತರ ಮಾತಾಡ್ತೀವಿ. ಈ ಥರ ಘಟನೆಗಳು ಬೇಜಾರು ನಡೆದಿದೆ. ಅವರು ಈ ಥರ ಎಲ್ಲರಿಗೂ ಒಳ್ಳೇದು ಮಾಡೋಕ್ಕೆ ಹೋಗಿ ಈ ಥರ ಪ್ರಾಬ್ಲಮ್ ಮಾಡ್ಕೊಂಡಿರೋದು. ಸರಿ.